ಏನು ಮಕ್ಕಳೇ, ಇವತ್ತು ನಾನು ನಿಮಗೆ ಪದ್ಯ ಕಲ್ಕೊಂಬರಕ್ಕೆ ಹೇಳಿದ್ದೆ. ಎಲ್ಲರೂ ಕಲ್ತಿದ್ದೀರಾ? ಎಲ್ಲರೂ ನಮ್ಮ ಬಾಲಾಜಿ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್ ಸರ್, ಕಲ್ಕೊಂಡ್ ಬಂದಿದ್ದೀವಿ. ಮತ್ತು ಒಬ್ರೊಬ್ರಾಗಿ ಹೇಳ್ಬೇಕಾಯ್ತಾ? ಏ ಸಿದ್ಲಿಂಗ, ನೀನು ಎಷ್ಟು ತರಲೆ ಮಾಡ್ತಿದ್ಯಾ ಗೊತ್ತೈತಾ ನಿನಗೆ? ಎಲ್ಲರೂ ಕೂತಿದ್ದಾರೆ, ನೀನು ಯಾಕೆ ನಿಂತ್ಕೊಂಡಿದ್ಯಾ? ಕುತ್ಕ. ನಾನು ಜೇನಗೂಡಿಂದು ಹೇಳಿದ್ದೆ ಪದ್ಯನ, ಈಗ ಎಲ್ಲರೂ ಒಬ್ರೊಬ್ರಾಗಿ ಹೇಳ್ಬೇಕು. ಇಲ್ಲ ಅಂದರೆ ಎಲ್ಲರಿಗೂ ಕೋಲ್ ತಗೊಂಡು ಬಾರಿಸ್ಬಿಡ್ತೀನಿ ನಾನು. ಆ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆ ಐತೆ. ಆ ಶಾಲೆಯಲ್ಲೆಲ್ಲ ರಂಗೋಲಿ ಬಿಡಿಸಿದ್ದಾರೆ. ಅದಕ್ಕೆ ಹೊರಗೆ ಕೂರಿಸ್ಕೊಂಡ್ರೆ ಮರ್ದಡಿಗೆ ನೀವು ಭಾಳ ನಾಟಕ ಮಾಡ್ತೀರಲ್ಲ. ಈ ಬರ್ಸೋಕ್ಕೆ ಮಾಡೋಕ್ಕೆ ಪಾಠ ಮಾಡೋಕ್ಕೆ ಬೋರ್ಡ್ ಇಲ್ಲ. ಎಲ್ಲ ಪದ್ಯ ಒಪ್ಪಿಸ್ಬೇಕಷ್ಟೇ, ಒಬ್ರೊಬ್ಬರೇ ನಿಂತ್ಕೊಂಡು. ಒಬ್ಬರು ಮಾತಾಡಬಾರ್ದು. ಸಿದ್ಲಿಂಗ, ನೀನು ಕೂತ್ಕೊಂತೀಯಾ ಇಲ್ಲ ಹೇಳು? ನೀನೇ ಫಸ್ಟ್ ಹೇಳಿ ಪದ್ಯನ. ಸರ್ ನಾನು ಫಸ್ಟ್ ಹೇಳ್ತೀನಿ. ಜೇನ ನಡೆಯೋಳೆ ಹಂಸ ಹಿಡಿದೋಳೆ ಜೀವ ಜಲ್ಲೆಂದಿದೆ, ಮೀನ ತಿಂದೋಳೆ ನನ್ನ ನೋಡ್ದೋಳೆ ಜೀವ ಜೈ ಎಂದಿದೆ. ಆಕಸ್ಮಿಕ ಅನಾಮಿಕ ಅಮಾಮಿಕ ಉಸಿರೇನಿ ಅಯ್ಯೋಸಿಕ ಅನಾಮಿಕ ನೀನೇ ನನ್ನ ಉಸಿರೋಳಿ, ನೀನೇ ನನ್ನ ಬೇವಸಿ. ಜೀನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ತಿಂದೋಳೆ ನೀ, ಹಂಸ ನಡೆದೋಳೆ ಹಿಡಿದೋಳೆ ನನ್ನ ಕರೆದೋಳೆ ಜೀವ ಜೈ ಎಂದಿದೆ. ಏ ಏನು ಮಾಡ್ತಿದ್ಯಾ ನೀನು? ನಾನು ಹೇಳಿದ ಜೇನುಗೂಡಿನ ಪದ್ಯ, ಕನ್ನಡ ಪಾಠದ ಪದ್ಯ ಹೇಳಿದ್ ನಾನು. ನಿನಗೆ ಯಾರು ಇದನ್ನ ಹೇಳೋ ಅಂತಿದ್ದು? ನಿನಗೆ ಯಾರು ಶಾಲೆಯಲ್ಲಿ ಆಡೋ ಅಂತಿದ್ದು? ಸರಿ ಮಾಡ್ತೀನಿ. ನಿನಗೆ ಏನು ಪನಿಷ್ಮೆಂಟ್ ಗೊತ್ತಾ? ನೀನು ಮಂಡಿಯವ್ರು ಕೂತ್ಕೋಬೇಕೀಗ. ನೀನು ಒಂದು ಮಾತಾಡಬಾರ್ದು ನೀನು. ಏ ಸುರಂಗ ಮಾರ್ಗನ ಕಂಡುಹಿಡಿದವರು ಯಾರು? ಇದು ಯಾರಿಗೆ ಗೊತ್ತಿ ಪ್ರಶ್ನೆ ಗೊತ್ತರ? ಕೈ ಎತ್ರಿ. ಸರ್ ನನಗೂ ಗೊತ್ತು. ಗೊತ್ತಿರೋರಿಗೆ ಯಾರಿಗೂ ಕೇಳಲ್ಲ ತಡಿ. ಏ ನೀನೇನು ಮಾಡ್ತಿದ್ಯೋ? ರಾಮಲಿಂಗ ಎದ್ದ ಮೇಲೆ ಆನ್ಸರ್ ಹೇಳು. ಸರ್ ನಾನಾ? ನೀನೇ ಎದ್ದ ಮೇಲೆ. ಸರ್ ಸುರಂಗ ಮಾರ್ಗ ಅಂದ್ರೆ ಅದನ್ನ ಕಂಡುಹಿಡಿದಿದ್ದು ಯಜ್ಞ. ಏನಂದೆ? ಸರ್ ಫಸ್ಟ್ ಕಂಡುಹಿಡಿದಿದ್ದೆ ಯಜ್ಞ. ನಮ್ಮ ಮನೆಗೆ ಈ ಬಾಗಿಲಿಂದ ಬಂದು ಇತ್ಲು ಬಾಗಿಲು ತನಕನು ಸುರಂಗ ಮಾರ್ಗದಿಂದನೇ ಯಜ್ಞ ಅಡ್ಡಾಡೋದು ಸರ್. ಫಸ್ಟ್ ಕಂಡುಹಿಡಿದಿದ್ದೆ ಅದು. ನೀನು ಅಷ್ಟೇ, ಮಂಡಿ ಊರಿ ನಿಂತ್ಕ ನೀನು. ನೋಡಿ ಮಕ್ಕಳ, ನಾಳೆ ಎಲ್ಲರೂ ಇದೇ ಪೋಯಮ್ನ ಮತ್ತೆ ಕೇಳ್ತೀನಿ, ಎಲ್ಲ ಕಲ್ಕೊಂಬರ್ಬೇಕು. ಓಕೆ ಸರ್. ಏ ಮ್ಯಾಥ್ಸ್ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿ ಏನೋ? ನಾನು ಮಾಡಿಲ್ಲೋ. ಅದು LHS RHS ಕಂಡುಹಿಡಿಬೇಕಂತೆ. ಅದನ್ನ ಯಾಕೆ ಕಂಡುಹಿಡಿಬೇಕಪ್ಪ? ಈ ಮೇಷ್ಟ್ರುಗಳಿಗೆ ಅವ್ರು ಸಂಬಳ ಕೊಡಲ್ಲೇನೋ ಕಂಡುಹಿಡಿಯೋಕ್ಕೆ. ಕಂಡಿಡಿ ಅಂತಾರ. ಯಾಕೆ ಕಂಡುಹಿಡಿದು ನಾವು ಮಾಡ್ಬೇಕಪ್ಪ? ಅವ್ರು ಮೇಷ್ಟ್ರೇ ಕಂಡುಹಿಡಿದ್ರೆ ಬರಲ್ಲೇನೋ? ಅವ್ರು ಬೋರ್ಡ್ ಮೇಲೆ ಮಾಡೋಬೇಕಾದ್ರೆ ಎಲ್ಲ ಬರ್ತದಲ್ಲೋ, ಮನೆಗೆ ಹೋದ್ರೆ ಏನೂ ಬರಲ್ಲಲ್ಲೋ. ಈಕಿ ಒಬ್ಳು ಮಾಡ್ಕೊಂಡ್ ಬಂದ್ಬಿಡ್ತಾಳ, ಎಲ್ಲದು ತೋರಿಸ್ತಾಳ. ಇಲ್ಲಿ ನಮಗೆ ಇಲ್ಲಿ ತಲೆ ಕೆಡಿಸ್ತಾರ ಅವರು. ಅವಳು ಮಾಡ್ಕೊಂಬಂದಾಳು, ನೀನು ಯಾಕೆ ಮಾಡ್ಕೊಂಬಂದಿಲ್ಲ? ಅವಳು ಮಾಡ್ಕೊಂಬಂದಾಳು, ನೀನು ಯಾಕೆ ಮಾಡ್ಕೊಂಬಂದಿಲ್ಲ ಅಂತ. ತಡಿ ಸರಿಗೆ ಹೇಳ್ತೀನಿ, ಬರಲಿ ಹಿಂಗಂದ ಅಂತ ಹೇಳ್ತೀನಿ ತಡಿ. ಯಾವಾಗ ಇವತ್ತು ಮ್ಯಾಥ್ಸು ಅದು ಎಲ್ಲ ಕೊಡ್ತಾರೆ ಕಣೋ. ಪ್ಲೀಸ್ ಟೆಸ್ಟ್ ಐತ್ ಕಣೋ, ಓದ್ಕೊಳ್ಳೋಣ ನೋಡ್ಕೊಳ್ಳೋಣ ಬರ್ರೋ ಫಾರ್ಮುಲಾಗಳು. ಇವಾಗ ಮ್ಯಾಥ್ಸ್ ಪೀರಿಯಡ್ ಅಲ್ಲ ಇರೋದು, ಯಾಕೆ ಹಂಗೆ ಮಾಡ್ತೀಯಾ? ಇವತ್ತಿರೋದು ಇಂಗ್ಲೀಷ್ ಪೀರಿಯಡ್. ಅಯ್ಯೋ ಓದ್ಕೋಬೇಕು ಇಂಗ್ಲೀಷು ಟೆಸ್ಟು. ಟ್ವಿಂಕಲ್ ಎಷ್ಟು ಇವಳು ಸ್ಟಾರ್ಟ್ ಮಾಡಿದ್ಲು ನೋಡಲೆ ಓದ್ಕೊಳದ. ದೇವ್ರಿ ಇವತ್ತು ಟೆಸ್ಟ್ ಕ್ಯಾನ್ಸಲ್ ಆಗ್ಲಪ್ಪ, ದೇವ್ರಿ ಇವತ್ತು ಟೆಸ್ಟ್ ಕ್ಯಾನ್ಸಲ್ ಆಗಲಪ್ಪ, ದೇವ್ರಿ ಇವತ್ತು ಟೆಸ್ಟ್ ಕ್ಯಾನ್ಸಲ್ ಆಗಪ್ಪ, ದೇವ್ರಿ ಟೆಸ್ಟ್ ಕ್ಯಾನ್ಸಲ್ ಆಗಲಪ್ಪ. ಇಲ್ಲಿಂದ ಹಿಂಗೆ ಮನೆಗೆ ಓಡೋಗ್ಬಿಡೋಣ ಬರ್ರು ಎಲ್ಲರೂ. ಹೋಗು, ಮನೆ ತಕ್ಕನೆ ಬರ್ತಾರೆ ಮೇಷ್ಟ್ರು. ಇವ್ರೇನು ಪ್ರೈವೇಟ್ ಸ್ಕೂಲ್ ಮೇಷ್ಟ್ರು ಅಂತ ಮಾಡ್ಕೊಂಡು ಏನಪ್ಪ? ಬಂದ್ರೆ ಬಾ ಬಿಟ್ರೆ ಬಿಡು ಅನ್ನಕ್ಕೆ. ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರಪ್ಪ, ಅಲ್ಲಿ ಮನೆ ತನಕ ಬಂದು ಎತ್ತಕೊಂಬಂದ್ಬಿಡ್ತಾರೆ ನಮ್ಮನ್ನೆಲ್ಲ. ಅಯ್ಯೋ ಇವು ಎತ್ತಕೊಂಡಂದಿಲ್ಲ, ಅವು ಮನೆಗಿರೋ ಓಸು ಒದರ್ತಾವಲ್ಲೇ ಮರ. ಬಂದಾನೋ ಇವನು ಸಾಲಿ ಬಿಟ್ಟು ಅಂತ
ಅವ್ರ ಮಾತು ಕೇಳೋಕ್ಕಾಗಲ್ಲಪ್ಪ ನಮಗೆ. ಒದರ್ತಾವಲ್ಲೇ ಒಂದು ದಿವಸ ಮನೆಗಿರಂಗಿಲ್ಲ. ಅವ್ರವ್ ಚಾಕರಿ ಇದ್ದಾಗ ಅಷ್ಟೇ ಬಿಡಿಸೋದು. ಹೋಗಿಲ್ಲೋ ಗೋಳಾಡ್ತಾವೆ ಅಂದ್ರೆ ಗೋಳಾಡ್ತಾವ ಕಣಪ್ಪ. ಏ ಯಾರೇನಾರು ಮಾಡ್ಕೊಳ್ಳಿ, ಓಡೋಗ್ ಬಿಡೋಣ ಬರಲಿ. ಮನೆಗೆ ಹೋಗೋದು ಬೇಡ, ಎಲ್ಲರೂ ಹೋಗೋಣ, ಮಾವಿನಕಾಯಿ ತೋಟಕ್ಕೆ ಹೋಗೋಣ ಬಾರ್ಲಿ. ಲೇ ನಿಮ್ಮ ಅಜ್ಜಂದೇ ತೋಟ ಐತಲ್ಲ, ಅದಕ್ಕೆ ಹೋಗೋಣ ಬಾರು. ನಮ್ಮ ಅಜ್ಜನ್ ಬೇಡಪ್ಪ. ಯಾವ ಅಜ್ಜನ ಮತ್ತೇನಿಲ್ಲ, ದರ ಎಳ್ಕೊಂಬಂದು ನೀ ಸಾಲಿಗೆ ಕಳಿಸ್ತಾರ ನಿಮ್ಮ ಮನೆಗೆ, ನಮ್ಮನೆಗೆ ಜೈಲಿಗೆ ಕಳಿಸ್ತಾರ ನೋಡು. ಥೂ, ಬೇರೆ ತೋಟಕ್ಕೆಲ್ಲ ನುಗ್ಗ ಕೇಳ್ತೀಯ, ನಮ್ಮ ತೋಟಕ್ಕೆ ಬೇಡ ಅಂತೇಳಲಿ. ಎಲ್ಲರಿಗೂ ಶುಭೋದಯ. ಎಲ್ಲರೂ ನಾನು ಹೇಳಿದ ಹೋಮ್ವರ್ಕ್ ಮಾಡ್ಕೊಂಬಂದಿರಾ? ಇವಾಗ ನಾನು ಬೋರ್ಡ್ ಇಲ್ಲ ಪಾಠ ಮಾಡೋಕ್ಕೆ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕೆಲ್ಲರೂ. 2 + 2 ಎಷ್ಟು? 4 ಸಾರ್. ಸರಿ, ಈಗ ನಿನಗೆ ಸಿದ್ಲಿಂಗ ನೀನು ಹೇಳು. 2 × 2 ಎಷ್ಟು? 2 × 2 4. ನಿನಗೆ ಯಾರು ಹೇಳ್ತಿರೋದು ನಿನಗೆ ಇದನ್ನೆಲ್ಲ? ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳು. 2 - 2 ಎಷ್ಟು? 2 - 2 4. 2 × 2 4. 2 × 2 4. 2 - 2 ಎಷ್ಟು? ಇದ ಮಂಡಿ ಊರು ನಿಂತ್ಕ. ನೀನು ಇಲ್ಲೇ ಇನ್ನು ಬೇಸಿಕ್ಸೇ ಕಲ್ತಿಲ್ಲ. ನೀನು ಮುಂದೆ ಹೆಂಗೆ ದೊಡ್ಡ ಲೆಕ್ಕ ಮಾಡ್ತೀಯ ನೀನು? ನಾನು ಆಲೇ RHS LHS ಕಂಡಿಡಿಯೋ ಬಂದಿದ್ದಾವೆ. 2 1 2 ಟೇಬಲ್ಸ್ ಹೇಳ್ರಿ ಎಲ್ಲರೂ. ನೀನು ಹೇಳೋ ರಾಮು. 2 1 2 2 4 2 4 2 3 2 2 2 2 3 3 2 4 4 2 2 5 5 6 7 7 9 10. ನಾಳೆ ಎಲ್ಲರೂ 2 1 2 ಕಲ್ಕೊಂಬರ್ಬೇಕು. ನಿಮಗಿನ್ನೂ ಅದೇ ಬರಲ್ಲ ಅಂದರೆ ನಾನು ಮಾಡೋ ಲೆಕ್ಕ ನಿಮಗೆ ಹೆಂಗೆ ಅರ್ಥ ಆಗ್ತಾವೆ? ಎಲ್ಲರೂ ಕಲ್ಕೊಂಬರ್ಬೇಕು. ಹೇಳಿದ್ದೀನಿ ನೋಡ್ರಿ.